ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಇದು ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಆಗೋಷ್ಟೊಳಗೆ ಕತ್ಲೆ ಆಗಿದೆ ಅಂತ ನೋಡ್ತಿದ್ದೀರಾ. ಗೈಸ್ ಕತ್ಲೆ ಅಲ್ಲ, ಅರ್ಲಿ ಮಾರ್ನಿಂಗ್ 3:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲೋಗ್ತಾ ಇರ್ಬೋದು, ಇಷ್ಟು ಬೇಗ ಯಾಕೆ ಎದ್ದಿರ್ಬೋದು ಅನ್ನೋದೇ ಕನ್ಫ್ಯೂಸು. ಏನಿಲ್ಲ, ಮಂಜು ಬಂದಿದ್ದರು ಬೆಂಗಳೂರಿಂದ, ಗಾಡಿ ತಗೊಬಂದಿರಲಿಲ್ಲ, ಬಸ್ಸಿಗೆ ಬಂದಿದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡ್ಕೊಬರೋಣ ಅಂತ ಹೋಗ್ತಾಯಿದ್ದೆ. ನನಗಂತೂ ಚಳಿನ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಫುಲ್ ಚಳಿ ಇತ್ತು. ಆ್ಯಂಡ್ ಅಕ್ಕಪಕ್ಕ ನೋಡಿದ್ರೆ ಏನೋ ಒಂಥರ ಭಯ ಕೂಡ ಆಗ್ತಾಯಿತ್ತು. ಯಾರನ್ನಾದರೂ ಜೊತೆ ಕರ್ಕೊಂಡು ಹೋಗೋಣ ಅಂತಂದರೆ ಆ ಟೈಮಲ್ಲಿ ಯಾರೂ ಎದ್ದೇಳೋದಿಲ್ಲ, ಯಾಕೆಂದರೆ ಆ ಟೈಮಲ್ಲೇ ನಿದ್ದೆ ಬರೋದು ಬೆಳಗಿನ ಜಾವ. ಸೊ ಏನೋ ಒಂಥರ ಮೈಂಡ್ ಫ್ರೆಶ್ ಆಗಿತ್ತು, ಬಟ್ ಭಯನೂ ಇತ್ತು ಜೊತೆಗೇ. ಏನೂ ಮಾಡೋಕ್ಕಾಗಲ್ಲ, ಪಾಪ ನಡ್ಕೊಂಬರ್ತಾರೆ, ಆಟೋಗಳು ಕೂಡ ಯಾವುದೂ ಇಲ್ಲ ಅಂತಂದರು. ಸುಮ್ಮನೆ ಯಾಕೆ ಕಾಯಿಸೋದು ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಹೊರಟಿದ್ದೀನಿ. ಸುತ್ತಮುತ್ತ ನೋಡಿದ್ರೆ ನನಗೆ ಒಂದೊಂದು ಸರಿ ಏನೇನೋ ಹಾರರ್ ಮೂವೀಸ್ ಎಲ್ಲ ನೆನಪಿಗೆ ಬಂದು ಭಯ ಆಗ್ತಿತ್ತು. ನೀವು ನೋಡ್ತಾ ಇರ್ಬೋದು, ರೋಡಲ್ಲೂ ಕೂಡ ಯಾರೂ ಇರಲಿಲ್ಲ. ಆದ್ರೂ ಒಂದು ಗಟ್ಟಿ ಮನ್ಸು ಮಾಡಿ ಹೋದೆ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು. ನೈಟೆಲ್ಲ ಟ್ರಾವೆಲ್ ಮಾಡೋದು ನನಗೆ ಇಷ್ಟನೇ ಆಗಲ್ಲ. ಇವ್ರು ಬೇಡ ಅಂತ ಅಂದ್ರೂ ನೈಟ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಕರ್ಕೊಂಬರೋಕ್ಕೆ ಹೋಗಿಲ್ಲ ಅಂತಂದರೆ ಲಾಸ್ಟ್ ಟೈಮೇ ನನಗೂ ಮಂಜುಗೂ ಫೋನ್ ಪಿಕ್ ಮಾಡಿಲ್ಲ, 2 hours ಹೊರಗಡೆ ಕಾಯಿಸಿದ್ದೀನಿ ಅಂತ ಅಂದ್ಬಿಟ್ಟು ಕಾಂಪ್ಲಿಕೇಟೆಡ್ ಆಗಿತ್ತು. ಸೊ ಅದಕ್ಕೇ ಕರ್ಕೊಂಡು ಬಂದೇ ಬಿಡೋಣ ಅಂತ ಹೋದೆ. ಸರ್ಕಲಲ್ಲಿ ಅಲ್ಪ ಸ್ವಲ್ಪ ಜನ ಇದ್ದರು. ಫಸ್ಟ್ ಮನೆ ಹತ್ರ ಹೊರಡ್ಬೇಕಾದ್ರೆ ಸಖತ್ ಭಯ ಆಗಿದೆ ನನಗೆ. ಒಬ್ಬರೇ ಹೊರಡ್ಬೇಕಲ್ಲ. ಆಮೇಲೆ ಹೂವಿನ ಮಾರ್ಕೆಟ್ ಕೂಡ ಸ್ಟಾರ್ಟ್ ಆಗೈತೆ ಅಲ್ಲ, ಆದರೂ ಇವ್ರು ಮಲ್ಕೊಳ್ಳೋದೇ ಇಲ್ಲ. ಅಪ್ಪ ಏನು ಇದು ತರಕಾರಿ ಕಾಳನ್ನ ಸ್ವಲ್ಪ ಅಂತ ಫಸ್ಟ್ ಟೀ ಕುಡಿಯೋಣ ನೆನೆಸಿನಿ. ಹೆಂಗೆ ಗೊತ್ತು? ಯಾವಾಗ? ಆಯ್ತಾ? ಹಿಂಗೆ ಚಿನಿ ಹಿಂಗೆ ಮತ್ತೆ ಕಾಣಿಸ್ತು. AI your future with 100+ AI-enabled laptops. Get free 2 years initial warranty. 3:30-4 ಗಂಟೆ ಅರೌಂಡ್ 4 ಗಂಟೆಗೆ ನಾವಿಬ್ಬರು ಮಾರ್ಕೆಟಿಗೆ ಬಂದು ಟೀ ಕುಡಿತಾ ಇದ್ದೀವಿ. ಅಲ್ಲಿಲ್ಲ ಅಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಇರಲಿಲ್ಲ. ಆರಂಭಿಸೋದಕ್ಕೆ ಮುಂಚೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್. ಬಾಟ್ನಿ ಸ್ಟೂಡೆಂಟ್ಸ್ ಎಲ್ಲ ಸೇರಿ 1 month ಸ್ಟಡಿ ಟೂರ್ಗಾಗಿ ಪೇ ಮಾಡ್ದ ಬ್ಯಾಂಗ್ಳೂರ್ ಸಮೀಪದ ತುಮಕೂರು ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ನೀವು ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಹೊಳೆನರಸೀಪುರ ಮಿಡ್ ನೈಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಮಿಡ್ ನೈಟ್ ಏನಲ್ಲ, ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಾರ್ಕೆಟು. ಅರೌಂಡು 3:45 ಆಗಿಲ್ವಾ ಟೈಮು ಚಿನಿ? 3:45 ಆಗಿದೆ ಆಲ್ಮೋಸ್ಟ್. ನೈಟ್ ಇಲ್ಲೇ ಮಲಗಿರ್ತಾರೆ. ಇಲ್ಲೇ ಮಲಗಿದ್ದು ಆಮೇಲಿದ್ದು ಇಷ್ಟೊತ್ತಿಗೆಲ್ಲ ಮಾರ್ಕೆಟ್ ಓಪನ್ ಆಗಿಬಿಡುತ್ತೆ. ನಾನು ನೋಡಿದ ಮಟ್ಟಿಗೆ 11 ಗಂಟೆಗೆಲ್ಲ ತರಕಾರಿ ಮಾರ್ಕೆಟ್ ಓಪನ್ ಆಗಿರುತ್ತೆ. ತುಂಬ ಸರಿ ನೋಡಿದ್ದೀನಿ. ಹೆಂಗೆ ಟೊಮೊಟೊ? 30 kg. ಅರ್ಧ ಅಕ್ಕಿ. ಹಾಂ, ಸ್ಕ್ಯಾನರ್ ಆಯ್ತಾ? ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನರ್ ಇಲ್ಲ ಅಂದರೆ ಬೇಡ ಬಿಡಿ.
ಕ್ಯಾಶ್ ಇಲ್ಲ. ಕ್ಯಾಶ್ ಐತೇನ್ರಿ? ಹಾಂ, ಅಲ್ಲಿ ಸೊಪ್ಪಿನ ಮಾರ್ಕೆಟ್ ಹತ್ರ ತಡೆಯಲ್ಲ, ಇಲ್ಲೊಂದು ಸ್ಕ್ಯಾನರ್. ಅಣ್ಣ ಹೆಂಗೆ ಟೊಮೊಟೊ? ಹಾಂ, ಇವಾಗ ಒಂದು 1/4 kg ಅಲ್ಲ, ಅರ್ಧ kg ಹಾಕೋಣ. ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಬೀಟ್ರೂಟ್ ಹೆಂಗೆ ಮಿಕ್ಸಲ್ಲಿ? ಕ್ಯಾಮ್ರಾ ಚೆನ್ನಾಗಿ ಗೊತ್ತೈತೆ, ಚೆನ್ನಾಗಿ ಗೊತ್ತಲ್ಲ ಅಂತೀಯ? ಹೇಳ್ತೀರಿ ಈಗ 70 ಕೊಡ್ತೀನಿ ಬಾ ಇಲ್ಲ ಬಿಡು 80 ನನಗೆ ಇಷ್ಟೇ ಬೇಕಾಗಿದ್ದಿದ್ದು, ಅದಕ್ಕೆ ಇಷ್ಟು ತಗೊಬಿಟ್ಟು ಇವಾಗ ಮಂಜು ಅನ್ಕೋತವ್ರು ಏನು ಹೇಳು ಅಲ್ಲಿಂದ ಬಂದರೆ ಇಲ್ಲೆಲ್ಲ ಅಡ್ಡಾಡಿಸ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದಾರೆ. ನೋಡೋಣ, ಸೊಪ್ಪಿನ ಮಾರ್ಕೆಟು ನೈಟೇ ಆಗಿರುತ್ತೆ, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡೋಣ, ಏನಾದರೂ ಇನ್ ಕೇಸ್ ಸೊಪ್ಪು ಕಡಿಮೆ ಇತ್ತು ಅಂತ ಸ್ವಲ್ಪ ತಗೊಳ್ಳೋಣ ಅಂತ. ಇಲ್ಲಂತೂ ಲೈಟೇ ಇಲ್ಲ, ನೋಡಬೇಕು. ಆದಷ್ಟು ನೋಡಿ ಸ್ವಲ್ಪ ಲೈಟ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾರಿದ್ದೀರ ಇದಕ್ಕೆ ಸಂಬಂಧಪಟ್ಟವರು RMC ಹತ್ರ? ಪಾಪ ರಾತ್ರಿ ಎಲ್ಲ ಹಿಂಗೆ ಕತ್ಲಲ್ಲಿರ್ತಾರೆ. ಆದರೂ ನನಗನ್ಸಿದ್ದು ಇವ್ರ ಧೈರ್ಯನ ಮೆಚ್ಚಲೇಬೇಕು. ಸೊಪ್ಪೆಲ್ಲ ತಗೊಂಡ್ವಿ, ಆಫ್ ರೇಟಲ್ಲೇ ಇರುತ್ತೇನೆ, ಮಾರ್ಕೆಟ್ ರೇಟ್ಗಿಂತ ಕಡಿಮೆ ರೇಟಲ್ಲೇ ಸಿಗುತ್ತೆ. ಇನ್ನು 11 ಗಂಟೆ ಮಾರ್ಕೆಟ್ಗೆ ಹೋದರೆ ಸೊಪ್ಪೆಲ್ಲ ₹1 ₹2 ಸಿಕ್ಬಿಡುತ್ತೆ. ನಾಳೆ ಉಪ್ಸಾಂಬಾರು ಮಾಡೋಣ ಅಂತ ಸೊಪ್ಪೆಲ್ಲ ತಗೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಆದ್ರೂ ಅರ್ಲಿ ಮಾರ್ನಿಂಗ್ ಓಡಾಡೋಕ್ಕೆ ಸ್ವಲ್ಪ ಭಯ ಅಂತಲೇ ಅನಿಸುತ್ತೆ. ಯಾಕೆಂತಂದರೆ ಸುತ್ತಮುತ್ತ ಯಾರೂ ಇರೋದು ಇಲ್ಲ. ಈ ಜಾಗಗಳನ್ನ ನೋಡಿದ್ರೆ ಸಮ್ಟೈಮ್ಸ್ ಭಯ ಆಗುತ್ತೆ. ಏಕೆಂದರೆ ತುಂಬ ಸರಿ ಇಲ್ಲಿ ಗಲಾಟೆಗಳಾಗೋದು, ಜಗಳ ಆಡ್ಕೊಳ್ಳೋದು, ಹೊಡೆದಾಡೋದು ಈ ಥರ ಎಲ್ಲ ಆಗಿದೆ. ಸೊ ಹಾಗಾಗಿ ನೀವೇ ಕ್ರಿಯೇಟ್ ಮಾಡ್ತೀರಾ? ಮಾತಾಡ್ತೀರಾ? ನಿನ್ನ ಹೋಗಿ ಹೋಗಿ ಬಿಡುವಂತೆ ಅಂತ ಮದುವೆ ಆದ್ಮೇಲೆ ಬರ್ತೀವಿ. ಇಷ್ಟಪ್ಪ ತಲೆ ಹೊತ್ತಿದೆ, ಇಷ್ಟಪ್ಪ ತಲೆ ಒಳಗೆ ಏನಿಲ್ಲ, ಖಾಲಿ ಐತೆ ತಲೆ ಒಳಗೆ. ಜಡಿ ಮಣ್ಣು ಸಗಣಿ ಐತೆ. ನಾನು ಮದುವೆ ಆದಮೇಲೆ ನೈಟ್ ರೈಡ್ ಹೋಗಬೇಕು ಅಂತ ತುಂಬ ಸರಿ ಕರೆದಿದ್ದೀನಿ ಮಂಜುಗೆ. ಅವರು ಒಪ್ಕೊಂಡೇ ಇಲ್ಲ, ಬರೋದು ಇಲ್ಲ. ಏನೇ ಇದ್ದರೂ ಕಾರಲ್ಲಿ ಮಾತ್ರ ಕರ್ಕೊಂಡು ಹೋಗ್ತಾರೆ. ಸೊ ಅದೊಂದು ಬೇಜಾರು. ಸೊ ನನಗಂತೂ ತುಂಬ ಖುಷಿ ಆಯಿತು. ಇವತ್ತು ಅರ್ಲಿ ಮಾರ್ನಿಂಗ್ ಬೈಕಲ್ಲಿ ನಾವಿಬ್ಬರು ಅಡ್ಡಾಡ್ಕೊಂಡು ಬಂದಿದ್ದು ತುಂಬ ಖುಷಿ ಆಯಿತು. ನೈಟ್ ಔಟ್ ಹೋಗೋಣ ಅಂತ ಎಷ್ಟೊಂದು ಸರಿ ಕರೆದ್ರೂ ಒಪ್ಕೊಳ್ಳೋದೇ ಇಲ್ಲ. ಈ ಮದುವೆ ಆದರೆ ಒಂಥರ ಗೋಳು, ಲವ್ ಮಾಡಬೇಕಾದ್ರೆ ಒಂಥರ ಗೋಳು ಅಂತ ಅನಿಸುತ್ತೆ ಇವ್ರನ್ನೆಲ್ಲ ನೋಡಿದ್ರೆ. ಯಾರಾದರೂ ನೋಡಿದ್ರೆ ಇಷ್ಟೊತ್ತಲ್ಲಿ ಯಾಕೆ ಈ ಥರ ಆಡ್ತಿದ್ದಾವೆ ಅಂತ ಅಂತಾರೆ. ಬೇಗ ಹೋಗೋಣ ಬಾ ಅಂತ ಅಂತಿದ್ರು. ಸೊ ಕವರ್ ಇರಲಿಲ್ಲ, ಹಾಗಾಗಿ ಡಿಕ್ಕಿಗೆ ಸೊಪ್ಪೆಲ್ಲ ಎತ್ತಿಟ್ಕೊಂಡು ಬಂದಿದ್ವಿ. ಮನೆಗೆ ಬಂದ ತಕ್ಷಣ ನಮ್ಮಮ್ಮ ಚೆನ್ನಾಗಿ ನಿದ್ದೆಗೆ ಜಾರ್ಬಿಟ್ಟಿದ್ರು. ನಾನು ಬರೋ ಅಷ್ಟರಲ್ಲಿ ನಾನು ಅಷ್ಟಾಗಿ ಎಲ್ಲೂ ಹೊರಗಡೆ ಹೋಗಲ್ಲ. ನಮ್ಮನೆ ಫಂಕ್ಷನ್ಗಳು ಏನಾದರೂ ಇತ್ತು ಅಂತಂದರೆ ನಾನು ಮತ್ತು ಚೈತ್ರ ನಿದ್ದೆನೇ ಮಾಡಲ್ಲ ಅಂತ ಅಂದ್ಕೊಳ್ಳಿ. ಏನಾದರೂ ತರಬೇಕಂತಂದರೆ ನಾವಿಬ್ಬರೇ ಈ ಥರ ಮಾರ್ಕೆಟಿಂಗ್ಗೆ ಹೋಗ್ಬಿಡ್ತೀವಿ, ಅರ್ಲಿ ಮಾರ್ನಿಂಗೇ ಹೋಗ್ಬಿಡ್ತೀವಿ. ಏನೇ ತರಬೇಕಂತ ಅಂದ್ರೂ ಹೋಗ್ತಾ ಇರೋದೇ ಗಾಡಿ ತಗೊಂಡು. ಒಂದೇ ಗಾಡಿ ಇರೋದ್ರಿಂದ ಸೊ ಇಬ್ರಿಗೂ ಪ್ರಾಬ್ಲಮ್ಮು. ಅವರು ಡ್ಯೂಟಿಗೆ ಹೋಗ್ತಾರೆ, ನಾನು ಡ್ಯೂಟಿಗೆ ಬರ್ತೀನಿ. ನನ್ನನ್ನು ಬಿಟ್ಟಾದಮೇಲೆ ಚೈತ್ರ ಹೋಗೋದು. ನಮ್ಮ ಗಾಡಿ ಅಂತೂ ತುಂಬ ಸಖತ್ ಯೂಸ್ ಮಾಡಿಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಅಮ್ಮ ಪಾಪ ನಿದ್ದೆ ಮಾಡ್ತಾಯಿದ್ರು, ಡಿಸ್ಟರ್ಬ್ ಮಾಡಿದ್ವಿ. ನಮ್ಮ ಅಮ್ಮಂಗೆ ನಿದ್ದೆನೇ ಮಾಡೋಕ್ಕೆ ಕೊಡಲ್ಲ ಸರಿಯಾಗಿ, ಜಾಸ್ತಿ ಕೆಲಸ ಅಂತ ಅಂದ್ಕೊಂಡು. ಸೊ ಸೊಪ್ಪೆಲ್ಲ ಹಾಗೆ ಮರಕ್ಕೆ ಹಾಕಿ ಇಟ್ಬಿಟ್ಟೆ. ಅಷ್ಟೊತ್ತಿನಲ್ಲಿ ಯಾರು ನಮ್ಮಮ್ಮ ಅಲ್ಲೇ ಇಡು ಇದನ್ನು ತರೋಕ್ಕೆ ಹೋಗಿದ್ದ ಅಂತ ಅಂದ್ಬಿಟ್ಟು ಕಾಯ ಅಂತ ಇದ್ದರು. ಫ್ರಿಜ್ ಫುಲ್ ಮೆಸ್ಸಿಯಾಗೇ ಇದೆ. ಜೋಡಿಸ್ಕೊಳ್ಳೋಕ್ಕೆ ಟೈಮ್ ಇದ್ದರೆ ತಾನೇ ಜೋಡಿಸ್ಕೊಳ್ಳೋದು. ಎಲ್ಲ ಕೆಲಸಕ್ಕೆ ಹೋಗ್ತೀವಿ, ಯಾರು ಜೋಡಿಸ್ತಾರೆ ಹೇಳಿ? ನಾವೇ ಜೋಡಿಸ್ಬೇಕು. ಸೊ ಹಾಗಾಗಿ ತರಕಾರಿ ತಂದಿದ್ದ ಬ್ಯಾಗ್ನ ಹಾಗೇ ಇಟ್ಟೆ. ಬೆಳಗ್ಗೆ ನೋಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು. ಮಂಜು ಅಲ್ಲೇ ಊಟ ಮುಗಿಸ್ಕೊಂಡು ಬಂದಿದ್ದರಿಂದ ನಿದ್ದೆ ಮಾಡಿದ್ರೆ ಸಾಕಾಗ್ಬಿಡ್ತಿತ್ತು ಅನಿಸುತ್ತೆ. ಫೈನಲಿ ರಿಷಿನ್ ಎದ್ದೇ ಬಿಟ್ಟ. ಅವನು ಅವ್ರ ಅಪ್ಪನ ಧ್ವನಿ ಕೇಳಿದ ತಕ್ಷಣ ಎದ್ದೇ ಬಿಟ್ಟ. ಮಾತಾಡ್ಕೊಂಡು ಇಬ್ಬರು ಹಾಗೆ ಆರಾಮಾಗಿ ರೆಸ್ಟ್ ಮಾಡಿದರು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್ ಬಾಯ್.